ನಿಜ ಸಿಟಿ ರವಿ ಬಂಧನದ ಹಿಂದೆ ಪ್ರಭಾವಿ ಮಂತ್ರಿಯೊಬ್ಬರ ಕೈವಾಡ ಇದೆಯಾ ಅನ್ನೋ ಪ್ರಶ್ನೆ ಮೂಡಿದೆ. ಯಾಕಂದ್ರೆ ಪೊಲೀಸರ ನಡೆ ಬೇರೆ ಕೇಸ್ಗಳಲ್ಲಿ ಆಮೆಗತಿಯಲ್ಲಿ ಸಾಗುವಂತ ಪೊಲೀಸರು ಸಿಟಿ ರವಿ ಕೇಸ್ನಲ್ಲಿ ಮಾತ್ರ ಯಾಕೆ ರಾಕೆಟ್ ಸ್ಪೀಡ್ ಅನ್ನು ತೋರಿಸಿದ್ರು ಅನ್ನೋ ಅಸಲಿ ಕಹಾನಿ ಒಂದೊಂದಾಗಿ ಹೊರಬರ್ತಾ ಇದೆ. 4 ಡಿಸ್ಟ್ರಿಕ್ಟ್ನ ಸುತ್ತಾಕ್ಸಿದ್ರಲ್ಲ ಯಾಕೆ ಅಂತ ಕೇಳ್ತಾ ಇದ್ದೀನಿ ಮಾಹಿತಿನ ಕೇಳ್ತಾ ಇದ್ದೀನಿ. ನಿಮ್ಗೆ ಇಡೀ ರಾತ್ರಿ ಸುತ್ತಾಡಿಸ್ತಾರೆ, ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ನೀವು ಯಾಕೆ ಗೃಹ ಮಂತ್ರಿ ಆಗಿದ್ದೀರಿ? ಕಾಣದ ಕೈ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಬಂಧನದ ವೇಗದಲ್ಲಿ ಕಾಣದ ಕೈಯೊಂದು ಇದೆಯಾ ಅನ್ನೋ ಚರ್ಚೆಯೊಂದು ರಾಜಕೀಯ ಪಡಸಾಲೆಯಲ್ಲೇ ಗರಿಗೆದರಿದೆ. ಬೇರೆಲ್ಲ ಪ್ರಕರಣದಲ್ಲಿ ಮೆಲ್ಲಗೆ ಹೆಜ್ಜೆ ಇಡೋ ಪೊಲೀಸ್ ಇಲಾಖೆ ಈ ಪ್ರಕರಣದಲ್ಲಿ ಯಾಕೆ ರಾಕೆಟ್ ಸ್ಪೀಡ್ನಲ್ಲಿ ಕೆಲಸ ಮಾಡ್ತು ಅನ್ನೋ ಗುಮಾನಿ ಎದ್ದಿದೆ. ಪ್ರಭಾವಿ ಮಂತ್ರಿಯ ಮಾತಿಗೆ ಮಣಿಯಿತ ಪೊಲೀಸ್ ಇಲಾಖೆ ಗೃಹ ಇಲಾಖೆ ಅಧಿಕಾರಿಗಳನ್ನ ಓವರ್ಟೇಕ್ ಮಾಡಿದ್ರ ಪ್ರಭಾವಿ. ಮೊಟ್ಟ ಮೊದಲು ಒಂದು ಮಾತು, ಸಿಟಿ ರವಿ ಆಡಿದ್ದಾರೆ ಎನ್ನಲಾದ ಆಕ್ಷೇಪಾರ್ಹ ಅಶ್ಲೀಲ ಪದ ಬಳಕೆಯನ್ನ ಯಾರೋ ಸಮರ್ಥಿಸಿಕೊಳ್ಳಬಾರದು. ಅದರ ಬಗ್ಗೆ ಅನುಮಾನಗಳೇ ಬೇಡ. ಆದರೆ ಪೊಲೀಸರ ನಡೆ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಪೊಲೀಸರು ರ್ಯಾಪಿಡ್ ಸ್ಪೀಡ್ನಲ್ಲಿ ಕ್ರಮ ಕೈಗೊಂಡಿದ್ದೇಕೆ ಅನ್ನೋ ಸತ್ಯ ರಿವೀಲ್ ಆಗ್ತಿದೆ. ಸರ್ಕಾರದ ಆಯಕಟ್ಟಿನ ಜಾಗದಲ್ಲಿರೋ ಪ್ರಭಾವಿ ಮಂತ್ರಿಯೊಬ್ಬರ ಮಾತಿಗೆ ಪೊಲೀಸ್ ಇಲಾಖೆ ಮಣಿಯಿತ ಎಂಬ ಅನುಮಾನ ಹುಟ್ಟಿದೆ. ಪ್ರಭಾವಿ ಮಂತ್ರಿ ನಡೆಗೆ ಖುದ್ದು ಗೃಹ ಸಚಿವ ಪರಮೇಶ್ವರ್ ಅವರೇ ಬೇಸರ ವ್ಯಕ್ತಪಡಿಸಿದ್ದು ಘಟನೆ ನಡೆದ ದಿನದ ವಿವರಗಳು ಬಹಿರಂಗವಾಗ್ತಾ ಇವೆ. ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದ ಬಳಸಿದ್ದಾರೆ ಎಂಬ ಗದ್ದಲದ ಬಳಿಕ ಸಿಟಿ ರವಿ ಹೊರ ನಡೆದಿದ್ರು. ಆಗ ಸಭಾಪತಿ ಕೊಠಡಿಯಲ್ಲಿ ಕುಳಿತಿದ್ದ ಪ್ರಭಾವಿ ಸಚಿವರು ಪ್ರಕರಣ ದಾಖಲಿಸುವ ಸಂಬಂಧ ಹಿರಿಯ ಅಧಿಕಾರಿಗಳಿಗೆ ಬುಲಾವ್ ಹೊರಡಿಸಿದ್ರು. ಎಡಿಜಿಪಿ ಹಿತೇಂದ್ರಗೂ ಬುಲಾವ್ ಬಂದಿತ್ತು. ಎಡಿಜಿಪಿ ಹಿತೇಂದ್ರ ಸೇರಿ ಹಿರಿಯ ಅಧಿಕಾರಿಗಳಿಗೆ ಪ್ರಭಾವಿ ಸಚಿವರಿಂದ ಡೈರೆಕ್ಷನ್ ನೀಡಲಾಗಿತ್ತು. ಈ ಸಮಯದಲ್ಲಿ ಗೃಹ ಸಚಿವರಿಗೆ ಮಾಹಿತಿ ಇರಲಿಲ್ಲ ಎಂಬುದು ರಾಜಕೀಯ ಚರ್ಚೆಗೆ ಕಾರಣವಾಗಿದೆ. ಪ್ರಭಾವಿ ಸಚಿವರು ಪೊಲೀಸರಿಗೆ ನಿರ್ದೇಶನ ನೀಡಿದ ಕೆಲವೇ ನಿಮಿಷಗಳಲ್ಲಿ ಸಿಟಿ ರವಿ ಮೇಲೆ 2ನೇ ಬಾರಿ ಹಲ್ಲೆ ಯತ್ನ ನಡೆಸಲಾಗಿತ್ತು. ಇದರ ಜೊತೆಗೆ ಸಿಟಿ ರವಿ ಮೇಲೆ ಹಲ್ಲೆಯಾದ ಬಳಿಕ ಸಭಾಪತಿ ಕೊಠಡಿಯಿಂದ ಹೊರಬರ್ತಾ ಇದ್ದ ಎಡಿಜಿಪಿ ಹಿತೇಂದ್ರಗೆ ಗೃಹ ಸಚಿವರು ಎದುರಾಗಿದ್ದಾರೆ. ಈ ವೇಳೆ ಗೃಹ ಸಚಿವರು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ದಕ್ಕೆ ಗರಂ ಆಗಿದ್ದಾರೆ. ಗೃಹ ಸಚಿವರು ಗರಂ ಆದ ಬಳಿಕವೂ ಹಿರಿಯ ಪೊಲೀಸ್ ಅಧಿಕಾರಿಗಳು ಮತ್ತೆ ಪ್ರಭಾವಿ ಸಚಿವರ ಬಳಿಗೆ ವಾಪಸ್ ಬಂದು ರಿಪೋರ್ಟ್ ಮಾಡಿದ್ದಾರೆ. ಸುಮಾರು 3/4 ತಾಸಿಗೂ ಹೆಚ್ಚು ಕಾಲ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಪ್ರಭಾವಿ ಸಚಿವರ ನಿರ್ದೇಶನ ಸಿಕ್ಕಿದೆ. ಅರೆಸ್ಟ್ ಸೇರಿದಂತೆ ಎಲ್ಲಾ ಸಂದರ್ಭದಲ್ಲಿ ಪ್ರಭಾವಿ ಸಚಿವರಿಗೆ ಮಾಹಿತಿ ನೀಡುತ್ತಿದ್ದ ಗುಮಾನಿ ವ್ಯಕ್ತವಾಗಿದೆ. ಹೀಗಾಗಿ ಪರಮೇಶ್ವರ್ ಪೊಲೀಸರ ರಾತ್ರಿಯ ನಡೆಯ ಬಗ್ಗೆ ಆಂತರಿಕ ಮಾಹಿತಿ ಕೇಳಿದ್ದಾರೆ. ಇನ್ನು ಸಿಟಿ ರವಿ ಕೂಡ ಇಂತಹದ್ದೇ ಆರೋಪ ಮಾಡಿದ್ದಾರೆ. ಪೊಲೀಸರು ಯಾರದ್ದೋ ಮರ್ಜಿಗೆ ಕುಣಿದಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಜೊತೆಗೆ ತಮ್ಮ ಮೇಲೆ ಹಲ್ಲೆ ಮಾಡಿದವರ ರಕ್ಷಣೆ ಮಾಡಿದವರು ಯಾರು ಅಂತ ಪ್ರಶ್ನಿಸಿದ್ದಾರೆ. ನೋಡೋಣ, ಸರ್ವಾಧಿಕಾರ ಒಂದಿನ ಕೊನೆಯಾಗಲೇಬೇಕು. ಪ್ರಜಾಪ್ರಭುತ್ವ ಮತ್ತು ಸರ್ವಾಧಿಕಾರ ಒಟ್ಟಿಗೆ ಇರಕ್ಕೆ ಸಾಧ್ಯ ಇಲ್ಲ. ಆಗಲೇ ಹೆದರಲಿಲ್ಲ, ಈಗ ಹೆದರೋ ಪ್ರಶ್ನೆ ಇಲ್ವೇ ಇಲ್ಲ. ಹೆದರಿಸ್ತೀವಿ ಮತ್ತು ಸುಳ್ಳು ಕೇಸ್ನ ಹಾಕಿದ್ರೆ ಯಾರ್ದೋ ಮರ್ಜಿಗೆ ಕುಣಿದ್ರೆ ಕಾಲ ಹೀಗೆ ಇರೋದಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಪೊಲೀಸರನ್ನು ದುರ್ಬಳಕೆ ಮಾಡಿಕೊಂಡು ಎನ್ಕೌಂಟರ್ ಮಾಡುವ ಷಡ್ಯಂತ್ರ ನಡೆಸೋದಲ್ಲ ಇವ್ರ ಕೆಲಸ. ಹೆದರಿಸ್ಬೋದು ಅನ್ನುವ ಷಡ್ಯಂತ್ರ ನಡೆಸಿದ್ರ. ವಿಧಾನಸೌಧದ ಕಾರಿಡಾರ್ನಲ್ಲಿ ಬಂದು ಅಟ್ಯಾಕ್ ಮಾಡಿದ್ರಲ್ಲ, ಯಾಕೆ ಬಿಟ್ರಿ ಅಂತ ಕೇಳಿ. ದೂರು ಕೊಟ್ಟ ನಂತರ ಬಿಡಿಸಿದ್ಯಾ? ಅವರಷ್ಟು ಪ್ರಭಾವಿಗಳ ಆದ್ರೆ ಇಂತಹದ್ದೊಂದು ಗುಮಾನಿಯನ್ನ ಗೃಹ ಸಚಿವ ಪರಮೇಶ್ವರ್ ನಿನ್ನೆ ತಳ್ಳಿ ಹಾಕಿದ್ದಾರೆ. ಯಾರಾದ್ರೂ ಓವರ್ಟೇಕ್ ಮಾಡಿದ್ರಾ ಎಂಬ ಪತ್ರಕರ್ತರ ಪ್ರಶ್ನೆಗೆ ಹಾಗೆ ಮಾಡೋದಕ್ಕೆ ಬರುತ್ತಾ ಅಂತ ಮರು ಪ್ರಶ್ನೆ ಮಾಡಿದ್ದಾರೆ. ಸರ್, ಅಂದ್ರೆ ಗೃಹ ಇಲಾಖೆ ಸೂಪರ್ ಸೀಡ್ ಮಾಡಿ ಯಾರಾದ್ರೂ ಆಪರೇಟ್ ಮಾಡ್ತಾ ಇದಾರ ಅಂತ? ಆ ರೀತಿ ಮಾಡಕ್ ಬರೋದಿಲ್ಲ, ಮಾಡಕ್ಕಾಗುತ್ತಾ? ಮುಖ್ಯಮಂತ್ರಿಗಳು ಗೃಹ ಸಚಿವರಿಗಿನ್ನ ಮೇಲೆ ಇದ್ದಾರೆ ಮುಖ್ಯಮಂತ್ರಿ. ಇನ್ನು ಸಿಟಿ ರವಿ ಅವರನ್ನ ರಾತ್ರಿ ಇಡೀ ಸುತ್ತಿಸಿದ್ದ ಬಗ್ಗೆ ಮಾಹಿತಿ ಪಡೆದುಕೊಳ್ತೀನಿ ಅಂತ ಪರಮೇಶ್ವರ್ ಹೇಳಿದ್ರು. ಈ ಮಾತಿಗೆ ಕೆರಳಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ಯಾಕೆ ಗೃಹ ಮಂತ್ರಿ ಆಗಿದ್ದೀರಿ ಅಂತ ಕುಹಕವಾಡಿದ್ದಾರೆ. ಮಾಹಿತಿ ಇಲ್ಲ ಅಂತ ಲಾಜಿಕ್ ಇತ್ತು. ಈಗ ಒಟ್ಟಾರೆಯಾಗಿ ಅವ್ರನ್ನ 4 ಡಿಸ್ಟ್ರಿಕ್ಟ್ನ ಸುತ್ತಾಕ್ಸಿದ್ರಲ್ಲ ಯಾಕೆ ಅಂತ ಕೇಳ್ತಾ ಇದ್ದೀನಿ ಮಾಹಿತಿನ ಕೇಳ್ತಾ ಇದ್ದೀನಿ. ಮಾಹಿತಿ ಬಂದ ಮೇಲೆ ಹೇಳ್ತೀನಿ. ನೋಡ್ರಿ, ಹೋಮ್ ಮಿನಿಸ್ಟರ್ ಗಮನಕ್ಕಿಲ್ಲ ಅಂತಂದ್ರೆ ಹೋಮ್ ಮಿನಿಸ್ಟರ್ ಯಾಕೆ ಆಗಿರ್ತೀರಿ ನೀವು? ನಿಮ್ಗೆ ಇಡೀ ರಾತ್ರಿ ಸುತ್ತಾಡಿಸ್ತಾರೆ, ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ನೀವು ಯಾಕೆ ಗೃಹ ಮಂತ್ರಿ ಆಗಿದ್ದೀರಿ? ನೀವು ಆ ಜಾಗದಲ್ಲಿ ಇರಲಿಕ್ಕೆ ಅರ್ಹತೆ ಇದೆಯಾ ಅಂತ ಅನ್ನೋದು ಅವರವರೇ ಪ್ರಶ್ನೆ ಮಾಡ್ಕೋಬೇಕು. ಬಿಡುಗಡೆ ಬಳಿಕ ಸಿಟಿ ರವಿ
ತವರು ಚಿಕ್ಕಮಗಳೂರಿಗೆ ಎಂಟ್ರಿ ಕೊಟ್ಟಿದ್ದು ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೌನಕ್ಕೆ ಶರಣಾಗಿದ್ದಾರೆ. ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು.